ಅರ್ಧ ಹಂಚೋಗ್ತಾ ಇರುವಂತದ್ದು ಅಂದ್ರೆ ಪಕ್ಷ ಬಿಜೆಪಿ, ರಾಜ್ಯ ಬಿಜೆಪಿ, ಕೇಂದ್ರ ಬಿಜೆಪಿ ಅವ್ರಿಗಂತೂ ಕಾಣಿಸ್ತಾನೆ ಇಲ್ಲ. ಯಾಕೆಂದ್ರೆ ಇಲ್ಲಿ ಕಿತ್ತಾಡ್ತಾರೆ, ಉಗ್ದಾಡ್ತಾರೆ, ಒಬ್ರಿಗೊಬ್ರು ಕೆಸರ ಚಾಟ ನಡೀತಾ ಇದೆ. ಆದ್ರೂ ಕೂಡ ಇದುವರೆಗೂ ತಲೆ ಕೆಡಿಸ್ಕೊಂಡಿರಲಿಲ್ಲ ಕೇಂದ್ರ ಬಿಜೆಪಿಯವರು ರಾಜ್ಯ ಬಿಜೆಪಿ ಬಗ್ಗೆ. ಈಗ ರಾಜ್ಯ ಬಿಜೆಪಿ ಬಣ ಸಂಘರ್ಷಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಕೊನೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಡಿಸೆಂಬರ್ 3ಕ್ಕೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ತರುಣ್ ಚುಗ್ ಅಂತ. ಅವ್ರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಅವರು ಡಿಸೆಂಬರ್ 3ರಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಿಗದಿಯಾಗಿದೆ. ಭಿನ್ನಮತ ಕುರಿತು ವರದಿಯನ್ನ ಪಡೆಯಲಿದ್ದಾರೆ. ಹೈಕಮಾಂಡ್ ವರದಿಗಳನ್ನು ಕೊಟ್ಟು ಅದು ಎಸ್ಸಲ್ಲಿ ಕೊಟ್ಟವ್ರ ಏನೋ ವರದಿಗಳನ್ನ, ಆದ್ರೆ ಅದಕ್ಕೆ ಏನು ಉಪ್ಪು ಖಾರ ಹಾಕೊಂಡು ಏನು ಮಾಡ್ತವ್ರ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಕ್ರಮ ಕೈಗೊಳ್ಬೇಕಲ್ಲ, ಕ್ರಮ ಮಾತ್ರ ಒಬ್ರು ಕೈಗೊಳ್ತಾ ಇಲ್ಲ. ಇದೇನು ನೆನ್ನೆ ಮೊನ್ನೆದಾ ಈ ಅಸಮಾಧಾನ ಅನ್ನೋದು? 4 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಆದ್ರೂ ಕೂಡ ಹೈಕಮಾಂಡ್ ಕರ್ನಾಟಕದ ವಿಚಾರದಲ್ಲಿ ಮಾತ್ರ ಯಾರು ಚೂ ಬಿಡ್ತಾ ಇದಾರೋ ಏನೋ ಗೊತ್ತಿಲ್ಲ. ಯಾರು ಮಗುನು ಜ್ಯೂಟಿ ತೊಟ್ಲನ್ನು ಕೂಡ ತೂಗ್ತಾ ಇದಾರೋ ಗೊತ್ತಿಲ್ಲ ರಾಜ್ಯ ಬಿಜೆಪಿಯಲ್ಲಿ. ಇಲ್ಲಿ ಎಲ್ಲವೂ ಕೂಡ ಆಗ್ತಾ ಇದ್ರು ಮಾತ್ರ ಸೈಲೆಂಟ್ ಆಗಿದೆ ಹೈಕಮಾಂಡ್. ಬೆಂಗಳೂರಿನಲ್ಲಿ ಡಿಸೆಂಬರ್ 3ಕ್ಕೆ ಸಭೆ ಇದೆ. ಅಂದೇ ದೆಹಲಿಗೆ ಯತ್ನಾಳ್ ಟೀಮ್ ಹೋಗ್ತಾ ಇದೆ. ಜೆಪಿಸಿ ಕಮಿಟಿ ಅಧ್ಯಕ್ಷರ ಭೇಟಿಗೆ ಮುಂದಾಗಿರುವಂಥದ್ದು ಯತ್ನಾಳ್ ಟೀಮ್. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಎಲ್ಲೆಲ್ಲ ಹೋಗಿದ್ರು, ವರದಿಯನ್ನ ಪಡ್ಕೊಂಡಿದ್ದಾರೆ, ರೈತರನ್ನ ಭೇಟಿಯಾಗಿದ್ದಾರೆ, ಅದರ ಒಂದು ರಿಪೋರ್ಟ್ ಅನ್ನ ಕೂಡ ಕೊಡ್ಲಿದ್ದಾರೆ. ಡಿಸೆಂಬರ್ 3ಕ್ಕೆ ದೆಹಲಿಯಲ್ಲಿ ಜಾಯಿಂಟ್ ಪಾರ್ಲಿಮೆಂಟರಿ ಬೋರ್ಡ್ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಅವರನ್ನ ಭೇಟಿ ಮಾಡಿ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಹೈಕಮಾಂಡ್ ನಾಯಕ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬರ್ತಾ ಇದ್ದಾರೆ ತರುಣ್ ಚುಗ್ ಅವರು. ಈ ಸಂದರ್ಭದಲ್ಲಿ ಅವರು ಈ ಒಂದು ಏನ್ ಗಾಯಕ್ಕೆ ಮುಲಾಮನ್ನ ಹಚ್ಚಬಹುದಾ, ಅಥವಾ ಸುಮ್ಮನೆ ಇದು ಒಂದು ಮತ್ತೊಂದು ತಂತ್ರನ, ವರದಿ ತಗೊಂಡೋಗೋದು, ಅಲ್ಲಿಗೆ ಇಡೋದು, ಮತ್ತೆ ಸುಮ್ಮನೆ ಸೈಲೆಂಟ್ ಆಗೋದು, ಅದೇ ಆಗುತ್ತಾ, ಅಥವಾ ಇದಕ್ಕೆ ಏನಾದ್ರೂ ಬ್ರೇಕ್ ಹಾಕುವಂತ ಕೆಲಸವನ್ನ ನಿಜಕ್ಕೂ ಈ ಬಾರಿನಾದ್ರೂ ಹೈಕಮಾಂಡ್ ಮಾಡುತ್ತಾ ಅಂತ? ಪೃಥ್ವಿರಾಜ್, ರಾಜ್ಯದ ಬಿಜೆಪಿ ವಿಚಾರವಾಗಿ ಸಾಕಷ್ಟು ಈ ರೀತಿಯಾದಂತಹ ಬೆಳವಣಿಗೆಗಳಾದಂತಹ ಸಂದರ್ಭದಲ್ಲಿ ಎಷ್ಟೋ ಉಸ್ತುವಾರಿಗಳು ಒಂದಷ್ಟು ಇದನ್ನ ಭಿನ್ನಮತ ಶಮನ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಆದರೆ ಅದು ಎಲ್ಲೋ ಒಂದ್ ಕಡೆ ಸಂಪೂರ್ಣವಾಗಿ ಅದು ಬಗೆಹರುವಂತ ನಿಟ್ಟಿನಲ್ಲಿ, ಪೂರ್ಣ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿಲ್ಲ. ಈಗ ತರುಣ್ ಚುಗ್ ಅವರು ಬರ್ತಾ ಇದ್ದಾರೆ. ಹೊಸದಾಗಿ ಈ ಒಂದು ಹೆಸರು ಕೇಳಿ ಬಂದಿರುವಂತದ್ದು. ಡಿಸೆಂಬರ್ 3ನೇ ತಾರೀಕು ರಾಜ್ಯದ ಕೋರ್ ಕಮಿಟಿ ಸಭೆ ಕೂಡ ನಿಗದಿಯಾಗಿದೆ. ಈಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯಕ್ಕೆ ಬರ್ತಾ ಇರುವಂತದ್ದು ತರುಣ್ ಚುಗ್ ಅವರು ಯಾವ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ, ಇಲ್ಲಿರ್ತಕ್ಕಂಥ ಭಿನ್ನಮತದ ಬಗ್ಗೆ ವರದಿಯನ್ನು ತೆಗೆದುಕೊಂಡು ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ಯಾವ ರೀತಿಯಾಗಿ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಂಡಿರುವಂತದ್ದು. ಈಗಾಗಲೇ ರಾಜ್ಯದ ಬಿಜೆಪಿ ಉಸ್ತುವಾರಿಯಾಗಿರತಕ್ಕಂಥ ರಾಧಾ ಮೋಹನ್ ದಾಸ್ ಅಗರವಾಲ್ ಅವರೇ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಭಿನ್ನಮತ ಶಮನ ಮಾಡುವಂತೆ ಹೇಳಿ ಕೂಡ ತಂತ್ರಗಾರಿಕೆಯನ್ನು ಮಾಡಿದ್ರು. ಮತ್ತೆ ಈ ಹಿಂದೆ ಉಸ್ತುವಾರಿ ಆಗಿರತಕ್ಕಂಥ ಅರುಣ್ ಸಿಂಗ್ ಅವರು ಕೂಡ ಕಾರ್ಯತಂತ್ರವನ್ನು ಮಾಡಿದ್ರು. ಇಬ್ಬರು ಉಸ್ತುವಾರಿಗಳಿಂದ ಯಾವುದೇ ರೀತಿಯಿಂದ ಕಾರ್ಯತಂತ್ರಗಳು ಆಗಿಲ್ಲ. ಈಗ ಅರುಣ್ ಸಿಂಗ್ ಅವರು ಬಂದಿದ್ದಾರೆ, ಅರುಣ್ ಸಿಂಗ್ ಅವರು ಬರ್ತಾ ಇದ್ದಾರೆ. ಅರುಣ್ ಸಿಂಗ್ ಮೇಲೆ ಸಹಜವಾಗಿಯೇ ರಾಜ್ಯದ ಒಂದಷ್ಟು ಜನ ಬಿಜೆಪಿ ನಾಯಕರು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಹೊಸದಾಗಿ ಬರ್ತಾ ಇರತಕ್ಕಂಥ ನಾಯಕರು ಏನ್ ನಡೆಯನ್ನ ತೋರಬಹುದು ಅನ್ನುವಂಥದ್ದು. ಆದ್ರೆ ಒಂದಂತೂ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಬಣ ಸಂಘರ್ಷ ದಿನೇ ತಾರಕಕ್ಕೆ ಇರ್ತಾ ಇರುವಂತದ್ದು. ಒಂದ್ ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈಗಾಗಲೇ ಹೋರಾಟದ ಮುಖಾಂತರವಾಗಿ ದೆಹಲಿಗೆ ತೆರಳಿ ಅಲ್ಲಿ ಜೆಪಿಸಿ ಅಧ್ಯಕ್ಷರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಮೊದಲ ಹಂತದ ಒಂದು ಪ್ರವಾಸದ ವರದಿಯನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಆ ಮುಖಾಂತರವಾಗಿ ತಮ್ಮ ನಾಯಕತ್ವದ ವರ್ಚಸ್ಸನ್ನ ಹೈಕಮಾಂಡ್ ಮಟ್ಟದಲ್ಲಿ ಹೆಚ್ಚಿಸುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಇದಕ್ಕೆ ಕೌಂಟರ್ ಆಗಿ ನಾಳೆಯಿಂದ ವಿಜೇಂದ್ರ ಆಪ್ತ ಟೀಮ್ ಏನಿದೆ, ರೇಣುಕಾಚಾರ್ಯ ಟೀಮ್ ಏನಿದೆ, ಕುರುಡುಮಲೆಯಿಂದ ಈಗಾಗಲೇ ಪ್ರವಾಸವನ್ನು ಕೂಡ ಶುರು ಮಾಡ್ತಾ ಇರುವಂತದ್ದು. ಆ ಮುಖಾಂತರವಾಗಿ ಕೌಂಟರ್ ಅನ್ನ ಕೊಡ್ತಾ ಇರುವಂತದ್ದು. ಹೀಗಾಗಿ ಇಬ್ಬರ ಜಗಳ ಇಲ್ಲ ಒಂದ್ ಕಡೆ ಮೂರನೇವರಿಗೆ ಲಾಭ ಆಗಬಹುದು ಅನ್ನೋ ಮೂರನೇವರು ಕೂಡ ಇಲ್ಲ ಒಂದ್ ಕಡೆ ಸೂಕ್ಷ್ಮವಾಗಿ ಒಂದಷ್ಟು ಸೈಲೆಂಟ್ ಸ್ಟ್ರಾಟಜಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದ್ರ ನಡುವೆ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರು ಕೂಡ ಈ ಒಂದು ಬೆಳವಣಿಗೆಗಳ ಬಗ್ಗೆ ಕೂಡ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಈಗ ಡಿಸೆಂಬರ್ 3ನೇ ತಾರೀಕು ಅಂತಿಮವಾಗಿ ರಾಜ್ಯದ ಕೋರ್ ಕಮಿಟಿ ಸಭೆ ಕೂಡ ನಿಗದಿಯಾಗಿದೆ. ಆ ಒಂದು ಸಭೆಯಲ್ಲಿ ರಾಜ್ಯದ ಬಿಜೆಪಿಯ ಒಂದು ಆಂತರಿಕ ವರದಿಯನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಭಿನ್ನಮತ ಶಮನ ಮಾಡುವಂತ ನಿಟ್ಟಿನಲ್ಲಿ ಅರುಣ್ ಸಿಂಗ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಟೆನ್ಷನ್, ಬೇಲ್ ಸಿಗುತ್ತಾ, ಮೆಡಿಕಲ್ ಬೇಲ್ಗೂ ಕೊಕ್ಕೆ ಬೀಳುತ್ತಾ? ಇಂದು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯಲಿದೆ. ಸಿ.ವಿ. ನಾಗೇಶ್ ಅವರು ಮೊನ್ನೆ ವಾದವನ್ನು ಮಾಡುವಂತ ಸಂದರ್ಭದಲ್ಲಿ ಸುದೀರ್ಘವಾಗಿ ಒಂದೂವರೆ ಗಂಟೆಗಳ ಕಾಲ ವಾದವನ್ನು ಮಾಡಿದ್ರು. ಇವತ್ತು ಒಂದು 20 ನಿಮಿಷ ಬಾಕಿ ಇದೆ ಸ್ವಾಮಿ ಅಂತ ಹೇಳಿದ್ರು ವಾದವನ್ನು ಮಾಡುವಂತ ನಿಟ್ಟಿನಲ್ಲಿ. ಸೊ ಅವರ ವಾದ ಆಗುತ್ತೆ. ಅದಾದ್ಮೇಲೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರ ವಾದ ಕೂಡ ಇವತ್ತೇ ಆಗುವಂತ ಚಾನ್ಸಸ್ ಇರುವಂತದ್ದು, ವಾದ ಪ್ರತಿವಾದ. ಸೊ ಹೀಗಾಗಿ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆಗೆ ಇವತ್ತೇ ಉತ್ತರ ಸಿಗುತ್ತಾ, ಅಥವಾ ತೀರ್ಪನ್ನ ಕಾಯ್ದಿರಿಸಲಾಗುತ್ತಾ? ಕಾದ್ ನೋಡಬೇಕು. 2 ಗಂಟೆ 30 ನಿಮಿಷಕ್ಕೆ ವಿಚಾರಣೆ ಇದೆ. ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ, ಯಾವ ರೀತಿಯಾಗಿ ವಾದವನ್ನು ಮಂಡಿಸಲಾಗುತ್ತೆ ಅಂತ. ಇವತ್ತು ನಾಟ್ ಓನ್ಲಿ ದರ್ಶನ್
ಪವಿತ್ರ ಗೌಡ ಅದು ಕೂಡ ಇರುವಂಥದ್ದು ವಿಚಾರಣೆ, ಮತ್ತು ಒಂದ್ ಕಡೆ ನಾಗರಾಜು ಸೇರಿದಂತೆ ಟೋಟಲಿ ಒಂದು 6 ಜನರದ್ದು ಅರ್ಜಿಯ ವಿಚಾರಣೆ ಬಾಕಿ ಉಳಿಸಿಕೊಳ್ಳಲಾಗಿದೆ. ಅವರೆಲ್ಲರದ್ದು ಕೂಡ ವಾದ ಮಾಡಿದ ಬಳಿಕ SPP ಪ್ರಸನ್ನಕುಮಾರ್ ಅವರು ವಾದವನ್ನು ಮಾಡ್ತಾರಾ ಅಥವಾ ಒಬ್ಬೊಬ್ಬರಿಗೆ ವಾದ ಪ್ರತಿವಾದವನ್ನ ಮಾಡ್ತಾ ಹೋಗಲಾಗತ್ತಾ ನೋಡ್ಬೇಕು.